ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಡದಿಯಲ್ಲಿ ಹೋರಾಟ ಇದೆ ಸರ್, ಬಿಡದಿಯಲ್ಲಿ ರೈತರು ಹೋರಾಟ ಇಬ್ರು ಒಟ್ಟಿಗೆ ಮಾಡ್ತಿಲ್ಲ. ಇವ್ರು- ನಾಳೆ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ- ಪಾದಯಾತ್ರೆ ನಾಳೆ, ಆಮೇಲೆ ಮತ್ತೆ ಯಾವಾಗ ವಿಜಯೇಂದ್ರ ಅವರು ಡೇಟ್ ಫಿಕ್ಸ್ ಮಾಡ್ತಾರೆ ಅವೆಲ್ಲ ಇರ್ಬೋದು, but ಒಂದ್ ನೋಡಿ. ಮೇಳ ಇಲ್ಲ ಅವ್ರದ್ದು. ರಾಧಾ ಹಿರೇಗೌಡರ್, ಇದು ಪಕ್ಷ ರಾಜಕಾರಣದ ಪತನಕಾಂಡ. ನಾವು ಪಕ್ಷಗಳ ಬಗ್ಗೆ ಆ ಮಡಿವಂತಿಕೆ ಬಿಟ್ಬಿಡೋಣ. ಅಯ್ಯೋ ಆ ತತ್ವ ಈ ಸಿದ್ಧಾಂತ ಯಾವ ಪಕ್ಷದ ಚೌಕಟ್ಟು ಕೂಡ ಭದ್ರವಾಗಿಲ್ಲ. ಯಾವ ಪಕ್ಷಕ್ಕೆ ಒಂದು ಚಮತ್ಕಾರಿಕ ನಾಯಕತ್ವ ಇರುತ್ತೋ, ಚಾಕಚಕ್ಯತೆ ಇರೋ ಒಬ್ಬ ನಾಯಕ ಇರ್ತಾನೋ ಆತ ಗೆಲ್ಲು ಸಾಮರ್ಥ್ಯ ಪಡ್ಕೊಂಡಿರ್ತಾನೆ. ಈಗ ನೋಡಿ, ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ 134 ಶಾಸಕರ ಬಲ ಪ್ಲಸ್ ಪಕ್ಷೇತರ ಬಲ ಎಲ್ಲ ಇದ್ರೂ ಕೂಡ ಅವ್ರಿಗೂ ತಮ್ಮ ಶಾಸಕರ ಮೇಲೆ ನಂಬಿಕೆ ಇರಲಿಲ್ಲ. ಅವ್ರನ್ನೆಲ್ಲ ಕರ್ಕೊಂಡು ರಿಸಾರ್ಟ್ ಅಲ್ಲಿ ಯಾಕೆ ಇಟ್ಕೊಂಡಿದ್ರು? ಬಿಡಬಹುದಾಗಿತ್ತಲ್ಲ. ಅವ್ರಿಗೂ ಕೂಡ ತಮ್ಮ ಪಕ್ಷ ಶಾಸಕರ ನಿಷ್ಠೆ ಬಗ್ಗೆ ಅನುಮಾನ ಇತ್ತು. JDS ನವರು ಹಾಗೆ ಒಂದು ಯಾವುದೋ ಹೋಟ್ಲಲ್ಲಿ ಇಟ್ಕೊಂಡಿದ್ರು. ಬಿಜೆಪಿಯವರು ಅದನ್ನೂ ಮಾಡ್ಲಿಲ್ಲ. ಆಮೇಲೆ ನೀವ್ ಹೇಳ್ದಂಗೆ ಬಿಜೆಪಿಯವರು ಇಲ್ಲಿ ಪ್ರತಿಪಕ್ಷ ಆಗಿರ್ಬೋದು. ಮೊನ್ನೆ 12 ವರ್ಷ ಆಯ್ತಲ್ರಿ, ನೀವು ಇಡೀ ರಾಷ್ಟ್ರದಲ್ಲಿ ಆಳು ಪಕ್ಷ ಆಗೋಗ್ಬಿಟ್ಟು ನರೇಂದ್ರ ಮೋದಿ ಅಂತ ಒಬ್ಬ ಟ್ರಂಪ್ ಕಾರ್ಡ್ ಇದ್ದಾಗಲೂ ಕೂಡ ನಿಮ್ಗೆ ಈ ತರ ಹೀನಾಯವಾಗಿ ರಾಜಕೀಯ ಹಿನ್ನಡೆ ಅನುಭವಿಸ್ತಾ ಇದ್ರೆ ಇನ್ ಯಾವಾಗ ಗೆಲ್ತೀರಾ ನೀವು? ಪ್ರತಿ ಸಾರಿ ನೀವು ಕೆಳಗೆ ಬಿದ್ದಾಗಲೆಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಮಾಂತ್ರಿಕ ಶಕ್ತಿ ಬಂದ್ಬಿಡ್ತು. ಮತ್ತೊಂದ್ಸಾರಿ ಅದ್ವಾನಿ ಅನ್ನೋ ಒಬ್ಬ ಪ್ರಚಂಡ ನಾಯಕ ಬಂದ್ಬಿಟ್ಟು ನಿಮ್ಗೆ ಗೆಲ್ಲಿಸ್ತಾ ಇದ್ರು. ಅದಾದ್ಮೇಲೆ ಕಳೆದ 12 ವರ್ಷದಿಂದ ಈ ನರೇಂದ್ರ ಮೋದಿ ಬಂದಾಗಿಂದ ಅವ್ರು ಬರೀ ರೋಡ್ ಶೋ ಮಾಡ್ತಾ ಬಂದ್ರೆ ಹೊರತು ನರೇಂದ್ರ ಮೋದಿಯ ರಾಜಕಾರಣಕ್ಕೂ ನಿಮ್ಮ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ. ಎಲ್ಲೂ ಕೂಡ ಒಂದು ಐಕ್ಯಮತ ಕಾಣ್ಲಿಲ್ಲ. ಅವ್ರು ನೋಡಿ, 3 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಇವತ್ತಿನ ಕರ್ನಾಟಕದ ಬಿಜೆಪಿಯಲ್ಲಿ. ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಸದಾನಂದ ಗೌಡ್ರು ಇದ್ದಾರೆ, ಮತ್ತು ಪಿತಾಶ್ರೀ ಯಡಿಯೂರಪ್ಪನವರೇ ಇದ್ದಾರೆ. ಇಂಥ ದಿಗ್ಗಜರಿದ್ರು ಕೂಡ ಒಂದು ಸರಿಯಾದ ಕಾರ್ಯತಂತ್ರವನ್ನು ರೂಪಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಒಂದು ರಾಜಕೀಯ ಪ್ರಬುದ್ಧತೆಯ ಕೊರತೆ ಇದೆ. ಆಮೇಲೆ ಪರಸ್ಪರ ಸೌಹಾರ್ದತೆಯ ಕೊರತೆ ಇದೆ. ಆಮೇಲೆ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನೋಡಿ, ಇಬ್ರೇ ಕುಮಾರಸ್ವಾಮಿ ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಇದು ನಿನ್ನೆ ಮೊನ್ನೆವರೆಗೂ ದೇವೇಗೌಡರನ್ನ ರಾಜ್ಯಸಭೆ ಸದಸ್ಯರು ಮಾಡಿದ್ರು. ಬಟ್ ದೇವೇಗೌಡರನ್ನ ನರೇಂದ್ರ ಮೋದಿ ಅವರು ಯಾವ ರೀತಿ ತಂದೆ ಸಮಾನ ಗೌರವದಿಂದಲೇ ನಡೆಸ್ಕೊಳ್ತಾ ಇದ್ರು. ಇಲ್ಲಿ ಕರ್ನಾಟಕದ ಬಿಜೆಪಿ ನಾಯಕರುಗಳು ಯಾವ ರೀತಿ JDS ನಾಯಕರ ಜೊತೆಗೆ ವ್ಯವಹರಿಸ್ತಾರೆ ನೋಡಿ. ಅವರಿಬ್ರು ಒಟ್ಟಿಗೆ ಒಂದು ವೇದಿಕೆ ಹಂಚಿಕೊಳ್ಳೋದಾಗ್ಲಿ, ಪರಸ್ಪರ ಕೈ ಜೋಡಿಸ್ಬಿಟ್ಟು ಹೋರಾಡೋದಾಗ್ಲಿ ನಾವು ಕಂಡೇ ಇಲ್ಲ. ತಂಪಾಡಿತಾವ್ ಇವರೆಲ್ಲರೂ ಕೂಡ ಎಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬಿಟ್ಟು ಕುಮಾರಸ್ವಾಮಿ ಬಂದ್ಬಿಡ್ತಾರೋ ಅನ್ನೋ ದಿಗಿಲ್ನಲ್ಲಿ ಇದ್ದಂಗೆ ಇರ್ತಾರೆ. ಯಾಕಂದ್ರೆ ಅವರಲ್ಲೇ ಒಂದು 4 ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳು. ಕುಮಾರಸ್ವಾಮಿ ಬಂದ್ಬಿಟ್ರೆ ಅದನ್ನು ಅವರು ಹೈಜಾಕ್ ಮಾಡ್ಬಿಡ್ತಾರೆ. ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದಾರ? ನಿಮ್ ಜನಾದೇಶ ಇರೋದು 5 ವರ್ಷ ಒಳ್ಳೆ ವಿರೋಧ ಪಕ್ಷವಾಗಿರಿ ಅಂತ ಕೊಟ್ಟಿದ್ರು. ಇವ್ರದ್ದು ಆಡಳಿತದಲ್ಲಿದ್ದಾಗ್ಲೂ ಮನೆಯೊಂದು 3 ಬಾಗಿಲು, ವಿಪಕ್ಷದಲ್ಲಿದ್ದಾಗ್ಲೂ ಮನೆಯೊಂದು 3 ಬಾಗಿಲು. ಈ ಬಾಗಿಲುಗಳಿಗೆ ಬೀಗ ಹಾಕಕ್ಕೆ ನರೇಂದ್ರ ಮೋದಿ ಅವ್ರಿಗೂ ಪುರ್ಸೊತ್ತಿಲ್ಲ, ಅಮಿತ್ ಶಾ ಅವ್ರಿಗೂ ಪುರ್ಸೊತ್ತಿಲ್ಲ. ಅಲ್ಲ, ಏನಾಗಿದೆ ಒಂದು ನಾವು ಒಂದು ಕ್ರಾಸ್ ಆಗಿಲ್ಲ. ಈ ಅಡ್ಡ ಮತದಾನ ಇತ್ಯಾದಿಗಳನ್ನ ನಾವು ಬರೀ ನಾಯಕರ ದೃಷ್ಟಿಕೋನದಿಂದ ನೋಡ್ತಾ ಇದ್ದೇವೆ. ಪಾಪ ಶಾಸಕರ ಬಗ್ಗೆ ಯೋಚನೆ ಮಾಡ್ರಿ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬಂದಾಗಿಂದ ಶಾಸಕರು ಮತ್ತು ಸಂಸದರು ಅವರ ಶಾಸಕಾಂಗೀಯ ಪಕ್ಷದ ನಾಯಕ ಅಥವಾ ಸಂಸದೀಯ ಪಕ್ಷದ ನಾಯಕನ ಕೈಗಳಿಗೆ ಗುಲಾಮೃತರ ಆಗೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ, ರಾಜಕೀಯ ಸ್ವಾತಂತ್ರ್ಯ ಇಲ್ಲ, ಸ್ವಂತ ವಿಚಾರ ಅಭಿಪ್ರಾಯ ಪ್ರಕಟಿಸುವಂತ ಸ್ವಾತಂತ್ರ್ಯ. ಕಾಂಗ್ರೆಸ್ ಓಟ್ ಹಾಕಿದ್ರಲ್ಲ, ಅದಿಲ್ಲ ಅಂದಿದ್ರೆ ಸರ್, ಅದಿಲ್ಲ ಅಂದಿದ್ರೆ ಇವತ್ತು ನಾಳೆ ಇನ್ನೊಂದ್ ಕಡೆ ಜಿಗಿತಿದ್ರು. ಅದೇ ಇರ್ಲಿಲ್ಲ ಅಂದಿದ್ರೆ ಸರ್, ಇಂಥ ಸಂದರ್ಭ ಬಂದಾಗ ಈ ರಹಸ್ಯ ಮತದಾನದ ಅವಕಾಶ ಸಿಕ್ಕಾಗ ತಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾರೆ, ತಮ್ಮ ಅಸಮಾಧಾನವನ್ನು ತೋಡ್ಕೊಳ್ತಾರೆ. ಯಾಕೆ ಇವ್ರು ಆಮೇಲೆ ಇದ್ದಕ್ಕಿದ್ದಂತೆ ಇವತ್ತು ಇನ್ನೂ 2 ವರ್ಷ ಅವ್ರು ನಿಮ್ ಜೊತೆ ಶಾಸಕಾಂಗ ಪಕ್ಷದಲ್ಲಿ ಇರ್ತಾರೆ. ಅವ್ರು ಇದ್ದಕ್ಕಿಂತ ಮೀರ್ ಸಾಧಕ್ ಅಂದ್ಬಿಡೋದು, ದ್ರೋಹಿ ಅಂದ್ಬಿಡೋದು. ಯಾತಕ್ಕೆ ಹೀಗೆ ಮಾತಾಡ್ತಿದ್ದೀರಾ? ಯಾಕೆ ನಿಮ್ಮ ಅವ್ರು ನಿಮ್ ಸಹೋದ್ಯೋಗಿಗಳಲ್ವಾ? ಯಾಕಂತೀರಾ ಆತರ ಹೀನಾಯವಾದ ಶಬ್ದಗಳಿಂದ ಯಾಕೆ ಬಣಿಸ್ತಾ ಇದ್ದೀರಿ? ನಿಮ್ಗೆ ಯಾಕೆ ಅವ್ರ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ? ಯಾಕೆ ಅವ್ರಿಗೆ ನಿಮ್ಮ ಪಕ್ಷದ ಬಗ್ಗೆ ಇರುವ ಸಮೂಹಕ ಶಕ್ತಿ ಯಾಕೆ ಹೋಗ್ತಾ ಇದೆ ಅವ್ರಿಗೆ? ಎಲ್ಲೋ ಒಂದ್ ಕಡೆ ನಾನು ಪಕ್ಷಕ್ಕೆ ದ್ರೋಹ ಬಗೆದ್ರೆ ನನಗೆ ಅಪಾಯ ಕಾದಿದೆ ಸಾರ್ವಜನಿಕ ಬದುಕಿನಲ್ಲಿ ಅಂತ ಗೊತ್ತಿದ್ರೆ ಅವಾಗ ಮಾತ್ರ ಸುಮ್ಮನೆ ಇರ್ತಾ ಇದ್ರು. ಈಗ ನೋಡಿ, ಡಜನ್ ಗಟ್ಲೆ ಪಶ್ಚಿಮ ಬಂಗ ತೃಣಮೂಲ ಕಾಂಗ್ರೆಸ್ನ ಶಾಸಕರು ಸಂಸದರು ಯಾಕೆ ಬಿಟ್ಟು ಹೋದ್ರು ಅಂತಂದ್ರೆ ಅವ್ರ ಪಕ್ಷವೇ ಜನವಿರೋಧಿ ಆಗೋಗ್ಬಿಡ್ತು. ಅಲ್ಲಿ ಬದುಕೋದೇ ಕಷ್ಟ ಆಗಿದ್ರು. ಸಾಮೂಹಿಕ ಪಕ್ಷವನ್ನು ಒಡೆದ್ಬಿಟ್ಟು ಹೊರಗೆ ಬಂದ್ಬಿಟ್ರು. ಇಲ್ಲಿ ಹಂಗಿಲ್ಲ. ನಿಮ್ ಕೈಲಿ ಇನ್ನೂ ನರೇಂದ್ರ ಮೋದಿ ತರ ಒಂದು ಟ್ರಂಪ್ ಕಾರ್ಡ್ ಇದ್ದಾಗಲೂ ಕೂಡ ನೀವು ಶಾಸಕರನ್ನ ಹಿಡಿದಿಟ್ಕೊಳಕ್ ಆಗದೆ ಇದ್ರೆ ಇನ್ನು ಯಾವಾಗ ನೀವು ರಾಜಕಾರಣದಲ್ಲಿ ಯಶಸ್ಸು ಪಡ್ಲಿಕ್ಕೆ ಸಾಧ್ಯ? ಅದು ನೋಡಿ, ಬರೀ DK ಶಿವಕುಮಾರ್ ಅಷ್ಟೇ ಅಲ್ಲ, BK ಹರಿಪ್ರಸಾದ್ ತರ ಒಬ್ಬ ಪ್ರಚಂಡ ನಾಯಕ ಅಲ್ಲಿ ಅಧ್ಯಕ್ಷ, ಪಾರ್ಟಿ ಅಧ್ಯಕ್ಷ. ಇದು ಬಹಳ ಡೆಡ್ಲಿ ಕಾಂಬಿನೇಷನ್. ಈಗಾಗಲೇ ರಾಧಾ ಹಿರೇಗೌಡ ಭವಿಷ್ಯ ಹೇಳ್ಬಿಟ್ರು 2028ರಲ್ಲಿ ಇನ್ನೂ ದೊಡ್ಡ ಗಂಡಾಂತರ ಕಾದಿದೆ ಈ ಮೈತ್ರಿ ಪಕ್ಷಗಳಿಗೆ ಕರ್ನಾಟಕದಲ್ಲಿ. BK and DK. ಎಸ್ ನಾಗೇಂದ್ರ ಪ್ರಸಾದ್ ಅವರೇ, ಏನ್ರಿ
11 ಜನ, ಅದ್ರಾಗ ನಿಮ್ದ 8 ಜನ ಅಂತಾರಪ್ಪ. ಏನು ನಡೀತಾ ಇದೆ ನಿಮ್ಮ ಪಕ್ಷದಲ್ಲಿ? ಪಾಪ ನೋಡಿ, ನಮ್ಗೆ ಅಯ್ಯೋ ಪಾಪ ಅನ್ನೋದು ಬಿಟ್ಟು ಬೇರೆ ಏನು ಬರ್ತಿಲ್ಲ. ಆ BJP ಅವ್ರನ್ನಾದ್ರೂ ಏನ್ರಿ ಶಿಸ್ತಿನ ಪಕ್ಷ ನಿಮ್ಮಲ್ಲಿ ಹಂಗೆ ನಡೀತಿದೆ ಹಿಂಗೆ ನಡೀತಿದೆ ಅನ್ಬೋದು. ಬಾಪ ಕುಮಾರಸ್ವಾಮಿ ಅವ್ರು ಡೆಲ್ಲಿಯಲ್ಲಿ ಇದ್ದಿದ್ದು ಇಲ್ಲಿದ್ದೇನು ಪಲ್ಸ್ ರೀಡ್ ಮಾಡೋದೇ ಸ್ವಲ್ಪ ಮರ್ತೋಗ್ಬಿಟ್ಟಿದಾರ ಅಂತ. ಅಲ್ಲ, 1.5 ದಿನ ಇಟ್ಕೊಂಡಿದ್ರಲ್ಲ ಶಾಸಕರನ್ನ, ಚೆನ್ನಾಗಿ ತಿನ್ನಿಸಿ ಮಲಗಿಸಿ ಎಬ್ಬಿಸಿ ಕರ್ಕೊಂಡೋಗಿ ಈ ಥರ ಓಟ್ ಹಾಕಿದ್ದಾರೆ ಅಂತಂದರೆ ಏನು ಹಿಡಿತಾ ಇದ್ದಂಗೆ ಆಯಿತು ನಿಮ್ಮದು ಪಕ್ಷದಲ್ಲಿ? ನಿಮಗೆ ಮಾತಾಡ್ಬೋದಾ? ಪ್ಲೀಸ್ ಮಾತಾಡಿ. ಇವತ್ತು ಇಂಥ ಒಂದು ಒಳ್ಳೆಯ ವೇದಿಕೆಯಲ್ಲಿ ರಾಜಕೀಯದ ಮೌಲ್ಯಗಳ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ಅನ್ನೋದು ನನಗೂ ಕೂಡ ಪ್ರಶ್ನೆ ಆಗಿದೆ. ಒಂದು ವಿಚಾರ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ಇತಿಹಾಸದಲ್ಲಿ ಯಾರೂ ಕೂಡ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದೇ ಕಾರ್ಬಾರು. ಆದರೂ ಕೂಡ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಎಂದೋ ಇಲ್ಲಿ ಆಳ್ವಿಕೆ ಸಂಪೂರ್ಣವಾಗಿ ಮಾಡಬೇಕಾಗಿತ್ತು. ಕೆಲವು ರಾಷ್ಟ್ರೀಯ ಪಕ್ಷಗಳು ಅನೇಕ ಸಂದರ್ಭಗಳಲ್ಲಿ ಈ ಪಕ್ಷವನ್ನು ಒಡೆದಾಳಿ ಯಾಕೆ ಅಂತಂದರೆ ಅವ್ರಿಗೆ ಇರ್ತಕ್ಕಂಥ ಭಯ ನೋಡಿ. ಇಷ್ಟೆಲ್ಲ ಮಾತಾಡ್ತಿದ್ರು, ಅಯ್ಯೋ ಕುಮಾರಸ್ವಾಮಿ, ಅಯ್ಯೋ ದೇವೇಗೌಡರು, ಅಯ್ಯೋ ಜಾತ್ಯತೀತ ಜನತಾದಳ. ಯಾಕೆ ಇಷ್ಟೊಂದು ಹೆದರಿಕೆ ಬರ್ತಾ ಇದೆ ಎಲ್ಲರಿಗೂ ಜಾತ್ಯತೀತ ಜನತಾದಳದ ಮೇಲೆ? ಒಂದು ಪ್ರಾದೇಶಿಕ ಪಕ್ಷವನ್ನ ಯಾಯ ನಾಯಕರುಗಳು ಯಾಯ ಸಂದರ್ಭದಲ್ಲಿ ಪಕ್ಷ ಅಲ್ಲ ನಿಮ್ದೀಗ NDA ಮೈತ್ರಿಕೂಟ. ಒಂದು ನಿಮಿಷ ಅಲ್ಲಲ್ಲ, NDA ಮೈತ್ರಿಕೂಟ ನೀವು ಪಾಪ ಒಂದು ನಿಮಿಷ, ಭಾರಿ ದೊಡ್ಡ ಪಕ್ಷದ ಬೆಂಬಲ ಇದೆ ನಿಮ್ಗೆ. ಒಂದು ನಿಮಿಷ ಕೇಳಿ. ಇವತ್ತು ಒಂದು ಪ್ರಾದೇಶಿಕ ಪಕ್ಷವನ್ನ ಯಾವ ರೀತಿ ಒಡೆದು ಆಳಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಬರಬಾರ್ದು ಅಂತ ಯಾವ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅಂತಕ್ಕಂಥದ್ದು ನಮಗೂ ಗೊತ್ತಿದೆ. ನಂಬರ್ 1. ನಂಬರ್ 2, ನಿಮಗೆ ಸ್ಪಷ್ಟವಾದಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಇದ್ದಿದ್ದು 18 ಮತಗಳೇನೆ. ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಚುನಾವಣೆಗೆ ಮೊದಲೇ ಪೂರ್ವಭಾವಿಯಾಗಿ ಹೇಳಿದ್ದಾರೆ. ಎಲ್ಲೂ ಕೂಡ ನೀವು ಹೇಳಿದ್ರಿ ನಾವು 1.5 ದಿನ ಇಟ್ಟಿದ್ವಿ ಅಂತ. ನಾವು ಸಭೆ ಸೇರಿದ ಹೋಟೆಲ್ ನಿಜ, ಅಲ್ಲೇನು ಕುಮಾರಸ್ವಾಮಿ ಅವರು ಇರಲಿಲ್ಲ. ಇಲ್ಲ, ಕುಮಾರಸ್ವಾಮಿ ಅವರು ಹೋದ್ರು, ಮಾತಾಡಿದ್ರು, ಅವ್ರ ಪಾಡಿಗೆ ಅವ್ರ ಕೆಲಸ ಇತ್ತು, ಹೋಗಿದ್ದಾರೆ. ನಾವೇನು ಯಾರನ್ನು ಕಾಯ್ಕೊಂಡು ಬಸ್ಗಳಲ್ಲಿ ಸೆಕ್ಯೂರಿಟಿ ಕೊಟ್ಕೊಂಡು ನಾವೇನು ಬಂದಿಲ್ಲ. ಇರಲಿಲ್ಲ. ದಯಮಾಡಿ ಕೇಳಿ. ಅವರು ಸಭೆ ನಡೆಸಿ ಅವ್ರನ್ನೆಲ್ಲರನ್ನೂ ಫ್ರೀ ಬಿಟ್ಟು ಬಂದರು. ನಂಬರ್ 1. ನಂಬರ್ 2, ನಮ್ಮಲ್ಲಿ 18 ಸೀಟ್ ಇದೆ ನಮಗೆ ಗೊತ್ತಿದೆ. ಪ್ಲಸ್ ನಮ್ಮ ಮೈತ್ರಿ ಪಕ್ಷದ 6 ಮತಗಳಿದೆ ಅಂತಕ್ಕಂಥದ್ದು ಗೊತ್ತಿದೆ. ಇಲ್ಲಿ ನಾವು ಗೆಲ್ತೀವಿ. ನೀವು ಮೋಸ ಮಾಡಿದ್ದೆ ಯಾರು? ಒಂದು ನಿಮಿಷ ಕೇಳಿ, ಹೇಳೋ ತನಕ ಕೇಳಿ. ನೀವು ಚುನಾವಣೆಯಲ್ಲಿ ಇವತ್ತು ನಿನ್ನೆ ನಡೆದಿರ್ತಕ್ಕಂಥ ಚುನಾವಣೆ ನಾವು ಸ್ಪರ್ಧೆ ಮಾಡಿಲ್ಲ ಅಂದ್ರೆ ನೀವೇನ್ ಹೇಳ್ತಿದ್ರಿ? ಯಾಕೆಂದ್ರೆ ನಮ್ಗೆ ಗೊತ್ತಿದೆ 18 ಇದೆ ಅಂತಕ್ಕಂಥದ್ದು. ಒಂದು ನಿಮಿಷ ಅಲ್ಲ, ಸ್ಪರ್ಧೆ ಮಾಡಲಿಲ್ಲ ಅಂದ್ರೆ ಜನಗಳು ಏನ್ ಮಾತಾಡ್ತಾ ಇದ್ರು? ಅತಿ ಹೆಚ್ಚು ನಿಮ್ ಪಕ್ಷದಲ್ಲಿ ಅಡ್ಡಮತದಾನ ಆಗಿದೆ. ಯಾಕೆ? ಅದನ್ನೇ ನಾನು ಹೇಳಕ್ ಬರ್ತಾ ಇದ್ದೆ. ಇವತ್ತು ನೀವು ಆಡಳಿತ ಪಕ್ಷದಲ್ಲಿ ಯಾವ ರೀತಿ ಅನುದಾನದ ವಿಷಯದಲ್ಲಿ ತಾರತಮ್ಯ ಮಾಡಿದ್ದೀರಾ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ನಂಬರ್ 1. ತಾವು ಯಾರ ಹಿರಿಯರು ಹೇಳ್ತಾ ಇದ್ರು, ಅವ್ರ ಬಗ್ಗೆ ಅಪಾರವಂತ ಗೌರವ ಇದೆ. ಕೇಂದ್ರ ಸರ್ಕಾರ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಹಂಗಂತ ನಿಷ್ಠೆ ಬದಲಾಯಿಸ್ಬಿಡ್ತಾರ ಕುಮಾರಸ್ವಾಮಿ ಅವರು? ಹೇಳ್ತಿದ್ದೀನಿ ನಾನು. ಅಲ್ಲ, ಬಂದೆ ಪಾಯಿಂಟ್ಗೆ ಬಂದೆ. ಇವತ್ತು ಇರ್ತಕ್ಕಂಥ ವಿಚಾರಗಳಲ್ಲಿ ಹೇಳ್ತಿದ್ರು, ಹೊಸ ತಲೆಮಾರಿನ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಯಾರ್ಯಾರ್ದು ವೀಕ್ನೆಸ್ ಗೊತ್ತಿದೆ ಅಂತ. ನಮಗೂ ಕೂಡ ಈಗಿನ ಮುಖ್ಯಮಂತ್ರಿ ವೀಕ್ನೆಸ್ ಏನಂತ ಗೊತ್ತಿದೆ. ಒಂದು ನಿಮಿಷ ಮೇಡಮ್, ಹೇಳೋ ತನಕ ಕೇಳಿ. ನೀವು ಒಂದು ನಿಮಿಷ ಕೇಳಬೇಕಲ್ವಾ? ನಾವು ಯಾವುದೇ ಕಾರಣಕ್ಕೂ ಗೆಲ್ತೀವಿ ಅಂತಕ್ಕಂಥ ವಿಷಯದಲ್ಲಿ ನಾವು ಹಾಕಿದ್ದಲ್ಲ. ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರಾ ಇಲ್ವಾ? ಸನ್ಮಾನ್ಯ ಕುಮಾರಣ್ಣ ಅವರು ಸ್ಪಷ್ಟವಾಗಿ ಪದೇ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ನಾವು ಕೆಲವು ಸಂದರ್ಭದಲ್ಲಿ 3 ವರ್ಷಗಳಿಂದ ನಮ್ಮ ನಾಯಕರುಗಳು, ಕೆಲವು 2ನೇ ಪಂಕ್ತಿ ನಾಯಕರುಗಳ ನಡವಳಿಕೆಗಳು ಯಾವ ರೀತಿ ಅಂತ ಅವ್ರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಒಂದು ಪರೀಕ್ಷೆ ಇಡೋಣ. ಯಾಕೆ ಅಂತಂದ್ರೆ ಕೆಲವು ಸಂದರ್ಭದಲ್ಲಿ ಈ ಆಮಿಷಗಳಿದೆಯಲ್ಲ, ಕೆಲವು ಪಕ್ಷಗಳು ಪಕ್ಷದಲ್ಲಿರುವಂತಹ ಆಂತರಿಕ ಭಿನ್ನಮತ ಕಲಹ ಪಕ್ಷದ ಚೌಕಟ್ಟಿನಲ್ಲಿ ಬಗೆಹರಿಸಿಕೊಂಡ್ರೆ ಚೆನ್ನಾಗಿರ್ತಿತ್ತು. ಅದನ್ನ ಕಂಡುಹಿಡಿಯೋದಕ್ಕೆ ಅಭ್ಯರ್ಥಿನ ಹಾಕಿ ಒಗ್ಗಟ್ಟಿಲ್ಲಿದೆಯೋ ಇಲ್ವೋ ಅಂತ ಬಹಿರಂಗವಾಗಿ ಸಾರ್ವಜನಿಕವಾಗಿ ಚರ್ಚೆ ಆಗಂಗೆ ಮಾಡಿದ್ರೆ ಅದು ನಿಮ್ಮ ನಾಯಕತ್ವದ ಒಂದು ವೀಕ್ನೆಸ್ ಅಂತ ನೀವು ಅನ್ಕೊಂಡಿರ್ಬೋದು ಅಂತ ಅನ್ಸುತ್ತೆ ಜನರಿಗೆ. ಅದಕ್ಕೆ ಸ್ಪಷ್ಟವಾದಂತ ಉತ್ತರ ಸನ್ಮಾನ್ಯ ಕುಮಾರಣ್ಣ ಅವರು ಒಂದೇ ಮಾತು ಹೇಳಿದ್ದಾರೆ. ಅತಿಯಾದ ಒಂದು ನಂಬಿಕೆ ನಾವು ಯಾರ ಮೇಲೆ ಇಡ್ತೀವಿ ಅಂತ ನಂಬ್ತೀವಿ. ನಿಮ್ಮನ್ನು ನಂಬಿಟ್ಟು ಇಲ್ಲಿಗೆ ಬಂದಿರೋದು ನಾವು. ನಿಮ್ಮನ್ನ ನಂಬಿದ್ರೆ ನಾವು ಇದಕ್ಕೆ ಬಂದ್ರೆ ನೀವು ಇಲ್ಲಿ ಕರ್ಕೊಂಡ್ರೆ ನಾನೇನ್ ಮಾಡ್ಲಿ? ನೀವು ಅಂದ್ರೆ ಸರ್, ಈಗ ನೀವು ನಿಮ್ಮ ಮೇಲೆ ನಿಮಗೆ ನಂಬಿಕೆ, ಒಂದು ನಿಮ್ಮ ಮೇಲೆ ಆತ್ಮವಿಶ್ವಾಸ, ಖಂಡಿತ ನಿಮ್ಮ ಮೇಲಿನ ಆತ್ಮವಿಶ್ವಾಸ ಮತ್ತು ನಿಮ್ಮ ಜೊತೆಗಿರುವವರ ಮೇಲೆ ಅತೀವವಾದ ನಂಬಿಕೆ. ಹೌದು.